ಬೇರೆಯವ್ರ ಗಾಡಿ ತಗೊಂಡ್ ಹೋಗ್ಬಿಟ್ಟು ನಮ್ ಗಾಡಿ ಅಂತ ನನಗ್ ಬಕ್ರ ಮಾಡ್ತಾವನೆ. ಒಂದು ವಾರ ಆಗೈತೆ ನಮ್ ಕಾರ್ ತಂದು. ನಮ್ ಕಾರ್ ಅಲ್ಲ, ನಮ್ ಕಾರ್ ಏನೋ ಏನಪ್ಪ ಏನೇನ್ ಬಂದ್ಬಿಡ್ತಪ್ಪ. ಯಾಕೆ ಕಿವಿಗ್ ಓಲೈಕ ಮೂಗ್ಬಿಟ್ಟು ನಿಮ್ ಕಡೆ ಗಂಡ್ ಮಕ್ಳು ಹಾಕತ್ತೀರಾ? ಇವನು ಮದ್ವೆ ಆಗ್ಬಿಟ್ಟು ನಿಮ್ ತಾಲಿ ಕಟ್ಟನಂಗ್ ನೀನ್ ನೋಡಿರಲ್ವಾ? ನಾನ್ ನೆಡ್ತಾರ ಅಂತವ. ಅಯ್ಯೋ, ಕಾರ್ ಗೊತ್ತಾಗಲ್ವೇನೋ? ನಮ್ಮನೆ ಮಕ್ಕಳು ನಮಗ್ ಗೊತ್ತಾಗಲ್ವೇನೋ? ಯಾಕೆ ಸರ್ ಸುಮ್ಮನೆ ಅಷ್ಟು ಆಟ ಆಡಿಸ್ತೀರಾ? ಟೂ ವೀಲರ್ ಬರ್ತಾರೆ, ಉಚ್ಕೊಂಡು ಹೋಗಿರ್ತಾರೆ. ಚಪ್ಲಿನ ಇದು ಚೊಂಬ್ತರ ಕಾಣಿಸ್ತಾ ಇರ್ತದು. ಯಾವ ಈಡೋ ಯಾವ ಕೀಡೋ. 30,000 ರೂಪಾಯಿ ಚಪ್ಲಿ ತಗೊಂಡಿದ್ದೆ ನಾನು. ಆ ಚಪ್ಲಿ ಎಲ್ ಬಿಟ್ಟಿದೀಯಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಭಾಗ್ಯಮ್ಮ ಇವತ್ತು ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ. ನಮಗ್ ಕ್ಯಾಮ್ರಾ ಹಿಡ್ಕೊಂಡ್ರೆ ಭಾಗ್ಯಮ್ಮ ಕಾಣಲ್ಲ ಅಂತ ಹೇಳ್ಬಿಟ್ಟು ನಮ್ ಭಾಗ್ಯಮ್ಮ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್, ತುಂಬಾ ದಿನಗಳ ನಂತರ ನಾವು ವ್ಲಾಗ್ ಮಾಡ್ತಾ ಇದೀವಿ. ಸೊ ದಟ್ ನೀವು ಈ ವ್ಲಾಗ್ ಅನ್ನ ಎಂಡ್ ವರ್ಗು ನೋಡಿದ್ರೆ ಖಂಡಿತವಾಗಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಂಡ್ ಇನ್ಫ್ಯಾಕ್ಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂದರೆ, ಭಾಗ್ಯಮ್ಮಂಗೆ ಅರ್ಥ ಆಗಬಾರ್ದು ಅಂತ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಭಾಗ್ಯಮ್ಮಂಗೆ ಆ್ಯಕ್ಚುಲಿ ಒಂದು ಏನೋ ಸರ್ಪ್ರೈಸ್ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ಪೆಷಲಿ ಈಗ ರೀಸೆಂಟಾಗಿ ನಾವು ಒಂದು ವಾರ ಆಯಿತು ಜಸ್ಟ್ ಒಂದು ಕಾರನ್ನು ತೊಗೊಂಡು. ಸೊ ಆ ಕಾರ್ಗೆ PPF ಮಾಡಿಸಬೇಕಾಗಿತ್ತು. ಸೊ PPFನ ಮಾಡಿಸಿದ್ದೀವಿ. ಇವಾಗ ಆ ಕಾರ್ನ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆ ಕಾರಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದ್ದೀವಿ, ಏನೇನೆಲ್ಲ ಮಾಡಿಫೈ ಮಾಡಿದ್ದೀವಿ, ಅದನ್ನೆಲ್ಲ ತೋರಿಸ್ತೀವಿ. ಮಿಸ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಓಕೆ, ಬನ್ನಿ ಭಾಗ್ಯಮ್ಮ. ಇದೆ ನಾವು PPF ಮಾಡೋದಕ್ಕೆ ಕೊಟ್ಟಿರೋ ಅಂಥ ಜಾಗ. ಈಗ ಇನ್ನೂ ಕೆಲವರು ಎಕ್ಸ್ಟ್ರಾ ಪೀಪಲ್ಗಳು ಕೂಡ ಬರ್ತಿದ್ದಾರೆ, ಅವ್ರನ್ನೂ ತೋರಿಸ್ಬಿಡ್ತೀನಿ. ನೋಡ್ರಿ, ಹೊಸಬ್ರೆಲ್ಲ ಬರ್ತಾವ್ರು ನಮ್ಮ ಕಾರ್ ನೋಡೋದಕ್ಕೆ. ಎಷ್ಟೊಂದು ಕಾತುರದಿಂದ ಬಂದವ್ರು. ನಿನ್ನೆ ರಾತ್ರಿಯಿಂದನೂ ನೋಡ್ತಾವ್ರಂತ. ಎಲ್ಲಿ ನೋಡ್ತಾ ಇದ್ರಿ? ಕನ್ಸಲ್ಲ, ಹೊರಗಡೆ. ಆ್ಯಕ್ಚುಲಿ ಏನು ಮಾಡಿದ್ವಿ ಅಂದರೆ, ನಿನ್ನೆ ರಾತ್ರಿ ಬಂದ್ಬಿಟ್ಟು ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಸೊ ಹೆಂಗೆ ಮಾಡಿದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ನಮ್ಮ ಗಾಡಿನೇ ಇಲ್ವಲ್ಲ ಇಲ್ಲಿ ಅಂತ. ಅಲ್ಲಿ ಅದೇ ನಮ್ಮ ಗಾಡಿ. ಯಾರು ಬಕ್ರ ಮಾಡ್ತಾ ಇದೀಯೋ? ಅದ್ ನಮ್ ಗಾಡಿನೇ ಅಲ್ಲ. ಅಲ್ಲಿ ಹೋಗಿ ನೋಡು, ಹತ್ರದಲ್ಲಿ. ಹತ್ರಕ್ಕೆ ಹೋದ್ರು ನಮ್ ಗಾಡಿ ಅಲ್ಲ ಅದು. ಕರೆಕ್ಟ್ ನೋಡಮ್ಮ, ಅಲ್ಲಿ ನಂಬರ್ ನೋಡಮ್ಮ. ಇದೇ ನಮ್ಮ ಗಾಡಿ. ನೋಡಿ ಹೆಂಗ್ ರೆಡಿ ಆಗೈತೆ. ಬೇರೆಯವ್ರ ಗಾಡಿ ತಗೊಂಡ್ ಹೋಗ್ಬಿಟ್ಟು ನಮ್ ಗಾಡಿ ಅಂತ ನನಗ್ ಬಕ್ರ ಮಾಡ್ತಾವನೆ. ನಮ್ ಗಾಡಿ ಎಲ್ಲೋ ಮೋಸ್ಟ್ಲಿ ಟ್ರಯಲ್ಗೆ ತಗೊಂಡೋಗಿರ್ಬೇಕು. ಅವ್ರಿಗೇನು ಗಾಡಿ ಕೊಟ್ಟಿದ್ಯಾ? ಒಂದು ವಾರ ಆಗೈತೆ ಗಾಡಿ ತಂದು. ನೋಡಮ್ಮ, ಇಲ್ಲಿ ಸಣ್ಣ ಸಣ್ಣ ಸ್ಕ್ರಾಚ್ಗಳಿರ್ತಾವ ಗೊತ್ತಾ? ಅವೆಲ್ಲ ಕವರ್ ಮಾಡೋದಕ್ಕೆ ಈ ತರ PPF ಅಂತಾರೆ ಇದನ್ನ. PPF ಅಂದ್ರೆ ಏನು? PPF ಅಂದ್ರೆ ಏನು ಅಂದ್ರೆ, ಬೈಲಲ್ಲಿ ಒಳಗಡೆ ಓನರ್ ಕೂತಾರೆ, ಅವ್ರ ಜೊತೆ ಮಾತಾಡು. ನಮ್ಮ ಕಾರಲ್ಲಿ ಸರ್, ಯಾರಿಗೆ ಕೊಟ್ಟು ಕಳ್ಸಿದ್ರಿ ನಮ್ಮ ಕಾರು? ಒಂದು ವಾರ ಆಗೈತೆ ನಮ್ ಕಾರ್ ತಂದು. ನಮ್ ಕರಿ ಕಾರ್ ತಗೊಬಂದ್ ತೋರಿಸ್ತಾ ಇದೀಯ? ನಮ್ದು ವೈಟ್ ಕಾರ್ ಇರೋದು. ಏನ್ ಆಟ ಆಡ್ತಾ ಇದೀಯ ಕಾರ್ ತಗೊಬಂದ್ಬಿಟ್ಟು? ಸರ್ ನಮ್ ಕಾರ್ ಇಲ್ಲಿ ಸರ್. ಕೇಳಿಸ್ಕೊಂಡ? ನಮ್ದೇ ಕಣಮ್ಮ ಅದು ಕಾರು. ನಮ್ ಕಾರ್ ಅಲ್ಲ, ನಮ್ ಕಾರ್ ಏನೋ? ಅಯ್ಯೋ, ಅದ್ ನಮ್ದೇ ಅಲ್ಲ ಸರ್. ನಿಮ್ ಪ್ರಕಾರ PPF ಅಂದ್ರೆ ಏನ್ ಸರ್? ಹಂಗಂದ್ರೆ ಬಾ ಹೇಳ್ತಾರೆ, ಬನ್ನಿ ಸರ್. ಸೂಪರ್ ಆಗಿ ಕಾಣ್ತಾ ಐತೆ. ನನ್ಗೇನೋ ನಂಗೆ ಯಾಕೋ ಅನುಮಾನ. ಏನಪ್ಪ ಏನೇನ್ ಬಂದ್ಬಿಡ್ತಪ್ಪ. ಹಲೋ ಭಾಗ್ಯಮ್ಮ ಅವರೇ, ಈಗ ಸಿಗ್ನಲ್ಗಳಲ್ಲಿ ಬೈಕ್ ಅವರೆಲ್ಲ ಬಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಟಚ್ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ? ಸ್ಕ್ರಾಚಸ್ ಬರುತ್ತೆ ಗೊತ್ತಾ? ಇಲ್ಲಿ ನೋಡಿಲಿ, ಇಲ್ಲಿ ಬಾ, ಇಲ್ಲಿ ನೋಡಿಲಿ, ಸಣ್ಣ ಸ್ಕ್ರಾಚ್ ಆಗಿತ್ತಲ್ಲ ಮೊನ್ನೆ, ಅದಕ್ಕೆ ಅಂದ್ಬಿಟ್ಟು ಇದನ್ನೆಲ್ಲ ಮಾಡಿಸಿದ್ದು. ಇವಾಗ ಕಂಪ್ಲೀಟ್ ಬಾಡಿಲಿ ಹೆಂಗೆ ಹಿಂಗೆ ಅಂದ್ರೂ ಸ್ಕ್ರಾಚಸ್ಗಳು ಆಗಲ್ಲ. ನೋಡಿ, ಬಿಳಿ ಕಾರ್ ಹೋಗಿ ಕರಿ ಕಾರ್ ಮಾಡವ್ರೆ. ಈ ಬೆಕ್ಕುಗಳು, ನಾಯಿಗಳು, ಅಕ್ಕಪಕ್ಕ ಬೈಕ್ಗಳು, ಕಾರ್ಗಳು ಬಂದ್ರೆ ಕ್ರಾಚ್ ಆಯ್ತದೆ ಅನ್ಬಿಟ್ಟು ಈ ತರ ಎಲ್ಲ ಮಾಡ್ತಾವ್ರೆ. ಕ್ರಾಚ್ ಅಲ್ಲ, ಸ್ಕ್ರಾಚ್. ಯಾವ್ದೋ ಒಂದು ಹೇಳ್ತಾ ಇದ್ದೀನಿ. ನೀವು ಈ ತರ ಕಾರನ್ನ ಮಾಡಿಸಿ ಕಾರನ್ನ ನೀಟಾಗಿ ಇಟ್ಕೊಳ್ಳೋದ ಕಲೀರಿ. ತುಂಬಾ ಚೆನ್ನಾಗ್ ಮಾಡವ್ರೆ. ನಂಗೆ ಕಂಡಿಡಿಯಕ್ಕೆ ಆಗ್ಲಿಲ್ಲ. ಓಕೆ, ಯಾಕೆ ಕಿವಿಗ್ ಓಲೈಕ ಹೋಗಿ ನೀನೇ ಕೇಳ್ಕೊಂಬ.
ಒಂದ್ ನಿಮ್ ಕಡೆ ಹಿಂಗೆ ಇಕ್ಕದು ಸ್ಟೈಲ್ ಸ್ಟೈಲ್ ಎಲ್ಲ ಈ ಕಡೆ ವಾ ಸ್ಟೈಲ್ ಸ್ಟೈಲ್ ನಾಲ್ಕು ಓಲೆ ನಾವು 1-2 ಹಾಕ್ತಿವಿ, ಅವರು 3-4 ಹಾಕ್ತಾರೆ. 4 ಓಲೆ ಹಾಕಿರೋದು ಅದು ಒಂದೇ ಕಡೆ ಅವು ಮೂಗ್ಬಿಟ್ಟು ಸ್ಟೈಲ್ ಗಂಡು ಹುಡುಗನು ಹಾಕತ್ತೀರಾ? ನಿಮ್ ಕಡೆ ಗಂಡ್ ಮಕ್ಳು ಹಾಕತ್ತೀರಾ? वो पूछ रही है कि आदमी लोग भी डालते हैं क्या, पूछ रहे हैं. मतलब जेंट्स भी डालते हैं क्या पूछ रहा है वो. स्टाइल स्टाइल ಅಯ್ಯೋ ದೇವ್ರೆ, ಚೆನ್ನಾಗಿದೆ ಅಲ್ಲ. 4 ಓಲೆ ಒಂದ್ ಮೂಗ್ಬಿಟ್ಟು ಹೋಗ್ಬೇಕು. ನಮ್ಮ ಗಾಡಿ ಬರೋಷ್ಟೊತ್ತಿಗೆ ಈ ಗಾಡಿ ಹೆಂಗಿದೆ ಅಂತ ನೋಡ್ಕೊಳ್ಳಿ ಅಂತ ಕರ್ಸಿರೋದು. ತಂದು ಒಂದು ವಾರ ಆಗಿಲ್ಲ ಗಾಡಿ ತಗೊಬಂದು ಎಲ್ಲೆಲ್ಲ ಬಿಟ್ಟು ಆಟ ಆಡ್ತಾ ಇದೀಯಾ? ಇದು ನಮ್ ಗಾಡಿ ಅಲ್ಲ, ನಿಮ್ ಗಾಡಿ, ನಮ್ ಗಾಡಿ ಅಲ್ಲ, ನಿಮ್ ಗಾಡಿ ಅಂತ ಬಾ. ಅಲ್ಲ, ಅವ್ರನ್ನೇ ಕೇಳ್ಬಿಡು. ಪವನ್, ನಮ್ಮ ಗಾಡಿನ ಅಲ್ವಾ ಇದು? ಅವನಿಗೆ ಗೊತ್ತಾಗ್ತಿಲ್ಲ, ಇನ್ನು ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಇವನು ಮದ್ವೆ ಆಗ್ಬಿಟ್ಟು ಇವಳು ನನ್ನ ಹಿಡ್ದು ನೀವ್ ಯಾರು ಹೇಳ್ತಿ ಅಂತ ಅಂದ್ರೆ ನಂಗೆ ಹೆಂಗ್ ಗೊತ್ತಿಲ್ಲ. ಪಕ್ಕದ ಮನ್ಗೆ ಹೋಗ್ಬಿಟ್ಟು ಇವ್ರು ನಮ್ಮ ಹೆಂಗಸ್ರ ಅವ್ರ ಹೆಂಗಸ್ರ ಅಂದ್ರೆ ನಾವ್ ಹೆಂಗ್ ಹೇಳಕ್ಕಾಯ್ತದೆ? ಮದುವೆ ಮಾಡ್ಕೊಳ್ಬೇಕಾದ್ರೆ ನೀನ್ ನೋಡಿರಲ್ವಾ? ನೀನ್ ತಾಲಿ ಕಟ್ಟ ನಂಗೆ ನೀನ್ ನೋಡಿರಲ್ವಾ? ನಾನು ಹೇಳ್ತಾರ ಅಂತವ ಇದು ನಮ್ ಗಾಡಿ ಅಲ್ಲ ಅಂತಂದ್ರೆ ನಾನು ಹೆಂಗ್ ಹೇಳಕ್ಕಾಯ್ತದೆ ಇವಾಗ? ಈಗ ಗೆಸ್ ಮಾಡಿ ಹೇಳಮ್ಮ. ಈಗ ಇದು ನಮ್ದೇ ಅಂತ ನಾನು ಅದ್ ಹೆಂಗ್ ಹೇಳ್ತೀಯ? ನಮ್ದೇ ಕಾಣೋ ಅದ್ ಹೆಂಗ್ ಹೇಳ್ತೀಯ? ನಮ್ ಗಾಡಿ ಸೆರಾಮಿಕ್ ಕೋಟಿಂಗ್ ಅದು. ಇರೋ, ಅವ್ರೇನೋ ಮಾಡ್ತಾರೆ, ಹಂಗ್ ಮುಟ್ಬಾರ್ದು, ಬೈತಾರೆ. ಏಯ್ ನಮ್ ಕಾರಯ್ಯ. ಅಯ್ಯೋ, ಕಾರ್ ಗೊತ್ತಾಗಲ್ವೇನೋ? ನಮ್ಮನೆ ಮಕ್ಕಳು ನಮಗ್ ಗೊತ್ತಾಗಲ್ವೇನೋ? ಒಂದ್ ನಿಮ್ಮನೆ ಮಗುನ ಇದು. ನಮ್ಮನೆ ಲಕ್ಷ್ಮಿ 2 ದಿನದಿಂದ ನನ್ನ ಮನೆ ಲಕ್ಷ್ಮಿ ನೋಡಿಲ್ಲ ನಾನು. ಮನೆ ಬಾಗ್ಲಲ್ಲಿ ಬಿಜೋ ಅನ್ನಿಸ್ತೈತೆ. ಓಕೆ, ಫೈನಲಿ ಹಚ್ಕೊಟ್ಟಿದ್ದಾರೆ. ನಮ್ದೇ ಕಣಮ್ಮ ಗಾಡಿ, ನಮ್ದೇ ನಮ್ದೇ ನಮ್ದೇ. ಇಷ್ಟವೆಂಡವ ನಮ್ದಲ್ಲ 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 ಅಂತ ಗೋಳು ಇಕ್ಕೊಂಬಿಟ್ಟು. ಹೆಂಗೈತಿ ಈಗ? ಮುಂಚೆ ಚೆನ್ನಾಗಿತ್ತಾ, ಈಗ ಚೆನ್ನಾಗೈತಾ? ಈಗ ಚೆನ್ನಾಗೈತೆ. ಯಾಕೆ? ಕಲರು ಈಗ ನಾವು ಮೇಕಪ್ ಮಾಡಿದ್ರೆ ಹೆಂಗ್ ಚೆನ್ನಾಗಿ ಕಾಣ್ತೀವಿ ಹಂಗೆ. ಇದು ಸ್ಕ್ರೀನ್ ಗಾರ್ಡು. ಇಲ್ಲಿ ಟಚ್ ಆದ್ರೆ ಸ್ಕ್ರಾಚ್ ಆಗಬಾರ್ದು, ಕೈಯೆಲ್ಲ ಹಿಂಗೆ ಹಾಕ್ತಿವಲ್ಲ, ಇಲ್ಲೆಲ್ಲ ಗಲೀಜಾಗತ್ತಲ್ಲ, ಆಗಬಾರ್ದು ಅಂದ್ಬಿಟ್ಟು ಇದನ್ನೆಲ್ಲ ಹಾಕ್ಸಿರೋದು. ಕಂಪ್ಲೀಟ್ ಬಾಡಿಗೆ PPF ಅಂತ ಕರೀತಾರೆ, ಅದನ್ನ ಇದಕ್ಕೆ ಮಾಡಿಸಿರೋದು. ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಮನ್ಸೂರ್ಗೆ ಸ್ಕ್ಯಾನಿಂಗ್ ಮಾಡಿಸ್ತಂಗೆ. ಸ್ಕ್ಯಾನಿಂಗ್ ಅಲ್ಲ, ಮೇಕಪ್ ಹಾಕ್ತಂಗೆ. ಇದು ಸ್ಟೋನ್ ಚಿಪ್ಪಿಂಗ್ ಸರ್, ಮುಂಚೆ ಇದ್ದಿದ್ದು ಅದು ನಿಮಗೆ ಏರ್ ಹೋಗ್ಬಿಡುತ್ತೆ ಸರ್. ಗಾಡಿ ನಮ್ದು ತಾನೆ ಇದು? ನಮ್ದಲ್ಲಮ್ಮ, ನಮ್ ತರದ್ದೇ ಬೇರೆದು ಸರ್. ಅವಾಗ್ಲಿಂದಾನು ನಾನು ಹೊಟ್ಟೆ ಉರಿಸ್ತಾವನೆ ನಮ್ದಲ್ಲ ನಮ್ದಲ್ಲ ಅಂತ. ನಮ್ ಗಾಡಿ ಇವಾಗ ನಮ್ ಗಾಡಿ ಹೆಂಗ್ ಕಾಣಿಸ್ತದ ಇದು? ಮತ್ತೆ ನಮ್ ಗಾಡಿ ಹೆಂಗಾಗತ್ತೆ? ಬೇರೆ ಗಾಡಿ ಏನಾಯ್ತು? ನಮ್ ಗಾಡಿ ಬರುತ್ತೆ. ಯಾವಾಗ ಬರುತ್ತೆ? ಯಾಕೆ ಸರ್ ಸುಮ್ಮನೆ ಅಷ್ಟು ಆಟ ಆಡಿಸ್ತೀರಾ? ನೋಡಿ ಸರ್, ನಮ್ದಲ್ಲ ಗಾಡಿ ನಮ್ದಲ್ಲ ಅಂತಾನೆ ಹೊಸಿ ಹೊಟ್ಟೆ ಉರಿಸ್ತಾ ಇಲ್ಲ ಅವಾಗ್ಲಿಂದ ಸರ್ ನನಗೆ. ಇದು ಬಂದು ನಿಮ್ದೇ ಗಾಡಿ. ನಾವ್ ಇದನ್ನ ಏನ್ ಮಾಡಿದೀವಿ ಅಂದ್ರೆ ರೂಫ್ ಟಾಪ್ ಬ್ಲಾಕ್ ಮಾಡಿದೀವಿ. ನೀವು ಗಾಡಿ ತಂದಾಗ ವೈಟ್ ಕಲರ್ ಇತ್ತು ಸರ್. PF ಅಂದ್ರೆ ಏನು? PF ಅಲ್ಲ, ಅದು PPF. PF ಅಂದ್ರೆ ಇವಾಗ ಏನ್ ಮಾಡಿದೀರಾ ಅಂತ ಕೇಳಿ ಅಮ್ಮ, ನಾವ್ ಅದ್ರ ಮೇಲೆ. ಸರ್ ಏನ್ ಮಾಡಿದೀರಾ ಇದನ್ನ? ಮೇಡಮ್, ಇವಾಗ ನೀವು ಯೂಶಲಿ ಹೊಸ ಗಾಡಿ ಏನೇ ತಗೊಂಡ್ರು ನೀವು 20 ರಿಂದ 25 ಲಕ್ಷ ಬಂಡವಾಳ ಹಾಕಿ ಒಂದ್ ಗಾಡಿ ರೋಡಲ್ಲಿ ಓಡಾಡುವಾಗ, ಇವಾಗ ಸಿಟಿಗಿರೋ ಟ್ರಾಫಿಕ್ ಅಲ್ಲಿ ನಿಮ್ಗೆ ನೋಡ್ಬೋದು, ಸಿಟಿಲಿ ಟ್ರಾಫಿಕ್ ಅಲ್ಲಿ ಬಂಪರ್ ಟಚ್ ಆಗೋದು, ಆಕ್ಸಿಡೆಂಟ್ ಮಾಡೋದು, 2 ವೀಲರ್ ಟಚ್ ಮಾಡೋದು ಮಾಡ್ತಾ ಇರ್ತಾರೆ. ನಾವ್ ಇದ್ರ ಮೇಲ್ಗಡೆ ಒಂದು ಲೇಯರ್ ಪ್ರೊಟೆಕ್ಷನ್ ಕೊಟ್ಟಿದೀವಿ, ಅದನ್ನ PPF ಅಂತ ಕರಿತೀವಿ. PPF ಹಾಕಿದಾಗ ಏನಾಗುತ್ತೆ ಅಂದ್ರೆ ಯಾರೇ ಟಚ್ ಮಾಡಿದ್ರು ಏನೇ ಮಾಡಿದ್ರು ಆ PPF ಮೇಲೆನೆ ಸ್ಕ್ರಾಚಸ್ ಇರುತ್ತೆ. ನಿಮ್ಮ ಒರಿಜಿನಲ್ ಗಾಡಿ ಆಗ್ಲಿ ಪೇಂಟ್ ಆಗ್ಲಿ ಏನು ಡ್ಯಾಮೇಜ್ ಆಗಲ್ಲ. ಸರ್ ಎಷ್ಟು ವರ್ಷ ಬರುತ್ತೆ ಇದು? ಮೇಡಮ್, ಇದು 7 ವರ್ಷ ನಾವು ವಾರಂಟಿ ಕೊಡ್ತೀವಿ. 200 ಮೈಕ್ರಾನ್ಸ್ PPF ಮಾಡಿರೋದು. ಇವಾಗ ನಿಮ್ ಗಾಡಿಗೆ ಏನ್ ಮಾಡಿದೀವಿ ಅಂದ್ರೆ, ನಿಮ್ಗೆ ಒರಿಜಿನಲ್ ಬಂದಾಗ ಫುಲ್ ವೆಹಿಕಲ್ ವೈಟ್ ಕಲರ್ ಇತ್ತು. ನಾವ್ ಇದನ್ನ ಡ್ಯೂಯಲ್ ಟೋನ್ ಅಂತ ಹೇಳ್ತೀವಿ. ಡ್ಯೂಯಲ್ ಟೋನ್ ಅಂದ್ರೆ ಅರ್ಧ ಬಾಡಿ ಬ್ಲಾಕ್, ಅರ್ಧ ಬಾಡಿ ವೈಟ್. ಇದು ಯೂಶಲಿ ಕಾರ್ ತಗೊಂಡ ಕರಿ ಕಾರ್ ಮಾಡ್ಬಿಟ್ಟಿದ್ದಿಲ್ಲ ಸರ್. ಇದೇ ಇವಾಗ ಇರೋದು ಹೊಸ ಟ್ರೆಂಡ್ ಲುಕ್. ಯಾಕಂದ್ರೆ ಶೋರೂಮ್ ಅಲ್ಲೆಲ್ಲ ನಿಮಗೆ ಡ್ಯೂಯಲ್ ಟೋನ್ ಬೇಕಾದ್ರೆ 3 ಲಕ್ಷ ಜಾಸ್ತಿ ಕೇಳ್ತಾರೆ ಸರ್. ಲುಕ್ ಅಂದ್ಬಿಟ್ಟು ನಮ್ಮನ್ನು ಕಾರ್ ಮಾಡ್ಬಿಡಿ ಸರ್. ಅತ್ತಾಗಿ ಪ್ರೊಟೆಕ್ಷನ್ ಮಾಡಿದೀವಿ. ಇದು ಡ್ಯೂಯಲ್ ಟೋನ್.
ಏನ್ ಸರ್ ಕಂಪ್ಲೀಟ್ ಆಗಿ ರೆಡಿ ಆಯ್ತಾ ಇವಾಗ? ಕಂಪ್ಲೀಟ್ ರೆಡಿ ಆಗಿದೆ ಸರ್. ಸನ್ ಫಿಲಮ್ ಆದ್ರೆ ಆಗಿದೆ. ಇದು ನಾರ್ಮಲಿ ರಾಟ್ ಮೆಶ್, ಅದು ಹಿಂದಿನ ಬೇಲೆ ಯಾವಾಗನೂ ಮಾಡ್ಕೊತಾರೆ. ಓಕೆ. ಸೊ ಇವಾಗ ನಂದು ಒಂದು ಡೌಟ್ ಏನು ಅಂತಂದ್ರೆ, ಕೆಲವು ತುಂಬಾ ಜನ ಕೇಳ್ತಿರ್ತಾರೆ. ಆಕ್ಚುಲಿ ನಾನು ಅದೇ ಉದ್ದೇಶಕ್ಕೆ ಇವತ್ತು ವ್ಲಾಗ್ ಕೂಡ ಮಾಡ್ತಾ ಇದ್ದದ್ದು. ಭಾಗ್ಯಮ್ಮಂಗೆ ರೇಗ್ಸೋಣ, ತುಂಬಾ ದಿವಸ ಆಗಿತ್ತು ಆಕ್ಚುಲಿ ನಾವು ವ್ಲಾಗ್ ಮಾಡಿ. ಸರ್ ಇವಾಗ ಬೈಕ್ ಬಂದು ಇದು ಹಿಂಗೆ ಗುದ್ಕೊಂಡು ಹೋದ್ರೆ ಗುದ್ಕೊಂಡು ಹೋದ್ರೆ ಅವ್ರ ಹಂಗೆಲ್ಲ ಕೇಳ್ತಿರೋದು, ಲಾರಿಲಿ ಗುದ್ಕೊಂಡು ಹೋದ್ರೆ ಏನೋ ಆಗಲ್ವಾ ಅಂತ. ಪ್ರೊಟೆಕ್ಷನ್ ಇವಾಗ ನಿಮಗೆ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಹೆಂಗೋ ಆ ತರ ಒಂದು ಲೇಯರ್ ಪ್ರೊಟೆಕ್ಷನ್. ಸುಮ್ನೆ ಬಂದು ಹಿಂಗ್ ಮುಚ್ಕೊಂಡು ಹೋದ್ರೆ ಏನೂ ಆಗಲ್ಲ. ಇವಾಗ ಮನೆ ಹತ್ರ ನಿಲ್ಸಿದಾಗ ಮಕ್ಕಳು ಆಟ ಆಡುವಾಗ ಇಲ್ಲ ಯಾರನ್ನ ಕೀಯಲ್ಲಿ ಗೀಚೋದು ಇಂಥದ್ದೆಲ್ಲ ತಡ್ಕೊಳ್ಳುತ್ತೆ, ಡ್ಯಾಮೇಜ್ ಆಗ್ತಿದೆ. ಅಂದ್ರೆ ಈ ಬೆಕ್ಕು ಕೆರೆಯೋದು, ನಾಯಿ ಜಗಳ ಆಡ್ಕೊಂಡ್ ಕೆರೆಯೋದು, ಈ ತರದ್ದೆಲ್ಲ ಅವಾಯ್ಡ್ ಮಾಡ್ಕೊತದೆ. ಪೈಂಟ್ಗೆ ಡ್ಯಾಮೇಜ್ ಆಗಲ್ಲ. ಇದೇ ತರ ಫ್ರೆಶ್ ಲುಕ್, ಶೈನಿಂಗ್ ಆಗ್ಲಿ ಇದಾಗ್ಲಿ 7 ವರ್ಷ ತನಕ ಹಿಂಗೆ ಇರುತ್ತೆ. ಇದೇ PPF ಒಂದು ಪ್ಲಸ್ ಪಾಯಿಂಟ್. ಗೊತ್ತಾಯ್ತಾ? ಹೌದಾ ಸರ್, ನಂಗೆ ಇದು ಗೊತ್ತಿಲ್ಲ. ಇದೇನ್ ಕರಿ ಕಾರ್ ಮಾಡಾಕಿ ಅವರೆಲ್ಲ ಬಿಳಿ ಕಾರ್. 1 ವಾರ ಆಗಿಲ್ಲ ಕಾರ್ ತಂದು, 2 ದಿವಸದಿಂದ ಮನೆ ಹತ್ರ ಕಾರ್ ಇಲ್ಲ. ಮೇಡಮ್ ಇದೇ ಲುಕ್ ಮೇಡಮ್. ಇವಾಗ ನೀವು ಒಂದು 25 ಲಕ್ಷ ಕೊಟ್ಟು ಒಂದು ಕಾರ್ ತಗೊಂತೀರಾ, ಅದನ್ನ ಹೆಂಗೆ ನೀವು ಪ್ರೊಟೆಕ್ಟ್ ಮಾಡ್ತೀರಾ? ಮನೆ ಹತ್ರ ನೀವು ಯಾವಾಗೂ ಇದಕ್ಕೊಂದು ಕಣ್ಣಿಕ್ಕಿರಕ್ಕಾಗಲ್ಲ. ಆವಾಗ ನೋಡ್ಕೊಳಕ್ ಸರ್ ಕಣ್ಣಿಕ್ಕೊಂಡು ರೋಡಲ್ಲಿ ಓಡ್ಸನಾಗ್ಲೇ ಇಕ್ಬಿಟ್ಟು ಹೋಯ್ತಾರ. ಇನ್ ಕಣ್ಣಿಕ್ಕೊಂಡು ಎಲ್ಲ ಕೂತ್ಕೊಳ್ಳಿ ಸರ್ ನಾವು. ಇಲ್ಲ ಈಗ ನೋಡಮ್ಮ, ಅಲ್ಲೆಲ್ಲ ಸಣ್ಣ ಸಣ್ಣ ಸ್ಕ್ರಾಚ್ ಗಳಿದ್ವಲ್ಲ, ಒಂದ್ ಚೂರ್ ಐತಾ ನೋಡು. ಇಲ್ಲಿ ಈ ಕಡೆ ಎಲ್ಲ ಸ್ಕ್ರಾಚ್ ಇತ್ತಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ಒಂದ್ ಚೂರ್ ಸ್ಕ್ರಾಚ್ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚ್ ಗಳು ಡೋರ್ ಮೇಲೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಸ್ಕ್ರಾಚ್ ಇತ್ತು. ಆಕ್ಚುಲಿ ಇಟ್ ಇಸ್ ಸೇಫ್ಟಿಯಸ್ಟ್ ಥಿಂಗ್. ಸೊ ನಿಮಗೂ ಏನಾದರೂ ಡೀಟೇಲ್ಸ್ ಬೇಕು ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ವಿಡಿಯೋದಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ನಿಮ್ಮ ಕಾರು ಅಥವಾ ಬೈಕಿಗೆ PPF ಮಾಡಿಸ್ಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಬೆಸ್ಟ್ ಪ್ರೈಸಲ್ಲಿ ನನ್ನ ಹೆಸರು ಹೇಳಿ 100% ಕಡಿಮೆ ಮಾಡಿಕೊಡ್ತಾರೆ. 100% ಅಂದ್ರೆ ಪೂರ್ತಿ ಕಡಿಮೆ ಮಾಡಲ್ಲ, ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ನಿಜವಾಗ್ಲೂ ನನ್ಗೆ ನಂಬಕ್ ಆಗ್ಲಿಲ್ಲ ಈ ತರ ಮಾಡ್ತಾರೆ ಅಂತ. ತುಂಬಾ ಚೆನ್ನಾಗ್ ಮಾಡವ್ರೆ. ನಿಮ್ ಕಾರ್ಗಳ್ನು ಈ ತರ ಮಾಡಿಸಿ ಸೂಪರ್ ಕಾರ್ ಇಟ್ಕೊಳ್ಳಿ. ಸೇಫ್ ಆಗಿರುತ್ತೆ. ಆಕ್ಚುಲಿ ಇನ್ನೊಂದೇನು ಅಂತಂದ್ರೆ, ನನ್ನ ಹೆಸರು ಹೇಳಿ ಬಂದವ್ರಿಗೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡಿ. ಓಕೆನಾ? ನಿಮ್ಮ ಬ್ಲಾಗ್ ನೋಡಿ ಯಾರೇ ಬಂದ್ರು ನಮ್ಮ ಫ್ಲಾಟ್ 20% ಡಿಸ್ಕೌಂಟ್ ಪ್ಲಸ್ ಕಾಂಪ್ಲಿಮೆಂಟರಿ ಸಹ ಇರುತ್ತೆ. 3M ಸನ್ ಫಿಲಮ್ ವರ್ತ್ ರೂಪೀಸ್ 12,000. ಸರ್ ಕಡೆಯಿಂದ ಯಾರೇ ಬಂದ್ರು ಅವ್ರ ವಿಡಿಯೋಸ್ ನೋಡ್ಕೊಂಡ್ ಬಂದವ್ರಿಗೆ 12% ಇಲ್ಲಾಂದ್ರೆ 20% ಕ್ಯಾಶ್ ಡಿಸ್ಕೌಂಟ್ ಅನ್ನೋದು 360 ಡೇಸ್ ನಮ್ಮ ಹತ್ರ ಆಫರ್ ಇರುತ್ತೆ. ಹಾಗೇನೆ ಅವರ ಶಾಪ್ ನೇಮು ಹಾಗೇನೆ ಅವರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ ಅವರದ್ದೇನೆ. ಸೊ ನಿಮ್ಗೂ ಏನಾದ್ರು ನಿಮ್ಮ ಕಾರು ಅಥವಾ ಬೈಕು ವಾಟೆವರ್ ನಿಮ್ಮ ಒಂದು ವೆಹಿಕಲ್ಗೆ PPF ಆಗಲಿ ಅಥವಾ ಏನೇ ಇರಲಿ, ಅಪ್ಗ್ರೇಡ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ಯಾವುದೇ ಇದ್ರೂ ನೀವು ಬೇಕು ಅಂತಂದ್ರೆ ಅವರನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಬಿಳಿ ಕಾರು ಖರೀದ್ ಮಾಡ್ತಾರೆ, ಬೈಕ್ ಆದ್ರೂ ಅಷ್ಟೇನೆ. ಕರಿದೋಗಿ ಕೆಂಪು ಕಾರ್ ಮಾಡ್ತಾರೆ, ಕೆಂಪುದೋಗಿ ಬಿಳಿದ್ ಮಾಡ್ತಾರೆ. ಯಾವ ಕಲರ್ ಬೇಕಾದ್ರೂ ಮಾಡಿಸ್ಬಹುದು. ಮೋರೆವರ್ ಇದು ಯಾವುದೇ ತರದ ಪ್ರಮೋಷನ್ ಅಲ್ಲ. ಐ ಸ್ವೇರ್ 100% ನಾನು ಒಂದು ಎಂಟರ್ಟೈನ್ಮೆಂಟ್ ವ್ಲಾಗ್ ಆಗಿ ಮಾಡಿರೋದು. ಸೊ ಇದು ಯಾವುದೇ ಪ್ರಮೋಷನ್ ಅಲ್ಲ. ಓಕೆ, ಸೊ ಫೈನಲಿ ನಮ್ಮ ಕಾರನ್ನ ನೀಟಾಗಿ ರೆಡಿ ಮಾಡಿಸಿ ಬಂದ್ವಿ. ಸೊ ನನಗಂತೂ ತುಂಬಾ ಖುಷಿ ಆಗೋಯ್ತು, ಯಾಕೆಂದ್ರೆ ಸಣ್ಣ ಪುಟ್ಟ ಸ್ಕ್ರಾಚ್ಗಳಾಗಿದ್ದು. ಈ ಸಿಗ್ನಲ್ಗಳಲ್ಲೆಲ್ಲ ಹಿಂಸೆ, ಇವರು ಯಾರೋ 2 ವೀಲರ್ ಬರ್ತಾರೆ ಉಚ್ಕೊಂಡು ಹೋಗಿರ್ತಾರೆ. ಒಂದು ಮೈನರ್ ಸ್ಕ್ರಾಚ್ ಆಗಿರಲ್ಲ, ಸಣ್ಣ ಸಣ್ಣ ಸ್ಕ್ರಾಚ್ ಆಗಿರುತ್ತೆ. ಅದನ್ನೆಲ್ಲ ರಬ್ಬಿಂಗ್ ಎಲ್ಲ ಮಾಡ್ಬಿಟ್ಟು ನೀಟಾಗಿ ರೆಡಿ ಮಾಡಿದ್ರು. ಹೆಂಗಿತ್ತು ಕಾರು ಅಲ್ಲ? ಡ್ಯೂಲ್ ಕಲರ್ ಮಾಡಿಸ್ಬೇಕು ಅಂತ ಆಸೆ ಇತ್ತು, ತಗೋಬೇಕು ಅಂತ ಅನ್ಕೊಂಡೆ. ಇನ್ನೂ 1.5 ಲಕ್ಷ ಜಾಸ್ತಿ ಆಗುತ್ತೆ ಅಂತಂದ್ರು. ಅದ್ರ ಬದಲು ಇದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ನಮ್ಮ ವಿಡಿಯೋಗ್ರಾಫರ್ ಚೆನ್ನಾಗಿ ವಿಡಿಯೋನು ಮಾಡಿದ್ದಾರೆ. ಪಾಪ ಅವ್ನು ವಿಡಿಯೋಗ್ರಾಫರ್ ಅಂತ ಹೇಳಿನೇ ರೇಗಿಸ್ಬಿಟ್ಟು ಇದು ಬೇಜಾರು ಮಾಡಿ ಇಕ್ಕಿದೀವಿ. ಸೊ ಭಾಗ್ಯಮ್ಮ ಹೆಂಗಿದೆ ಕಾರು? ಚೆನ್ನಾಗೈತೆ. ಅಂದ್ರೆ PF ಅಂದ್ರೆ ನಿಮ್ಗೆ ಗೊತ್ತಾಯ್ತು. PF ಅಲ್ಲ, PPF. PPIF. ಓಕೆ, ಅಲ್ಲ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಅದೇನಾದ್ರೂ ಆಗಿರ್ಲಿ, ಆ ಕಾರ್ ನಮ್ದಲ್ಲ. ಹೊಡಿತಾರೆ ಈಗ. ಫೈನಲಿ ನಮ್ ಕಾರನ್ನ ಬ್ಯೂಟಿನ ನೋಡ್ಕೊಂಡು ಬಂದ್ವಿ. ಇದು ನಮ್ಮ ಅಂಗಡಿ. ಸೊ ಅಂಗಡಿ ತೋರ್ಸು ಅಂದ್ರೆ ಏನೇನೋ ತೋರಿಸ್ತಾವ ಹುಡುಗ. ನೋಡ್ಕೊಂಬಿಟ್ಟ. ಓಕೆ, ಹೇಳ್ಸು ಈಗ. ಸೊ ಬನ್ನಿ, ಅಂಗಡಿ ಒಳಗಡೆ ಸ್ಪೆಷಲ್ ಪರ್ಸನ್ ಅವ್ರೆ, ಅವ್ರನ್ನ ಮಾತಾಡ್ಸೋಣ. ಕ್ಯಾಮ್ರಾ ಹಿಂದ್ಗಡೆ ಕ್ಯಾಮ್ರಾ ಆನ್ ಮಾಡ್ದ. ಅಕ್ಕ ನಮಸ್ಕಾರ, ಹೆಂಗಿದ್ದೀರಿ? ಚೊಂಬು ಲೋಟ ಚಪ್ಲಿನ ಇದು ಚೊಂಬ್ ತರ ಕಾಣಿಸ್ತಾ ಇರ್ತದು. ಇವೇನೇನೋ ಮಾಡ್ಕೊಂಡ್ ಕೂತವ್ರೆ. ಕಸ್ಟಮರ್ ನೋಡ್ರಿ ಅಂತಂದ್ರೆ ಕಸ್ಟಮರ್ ಬರ್ದೇ ಇರೋ ಟೈಮ್ ನೋಡ್ಕೊಂಡು ಹಿಂಗ್ ಏನೋ ಸ್ಕೆಚ್ ಎಲ್ಲ ಮಾಡ್ಕೊಂಡ್ ಕೂತಿರ್ತಾರೆ. ಇಷ್ಟುದ್ದ ಚಪ್ಲಿ ಹಾಕೊಂಡ್ರೆ ಕಾಲ್ ಏನಾಗ್ಬೇಕೇ? ನಮ್ಮ ಅಪ್ರಾಣೆ ಕಾಲ್ ಉಳಿಯಕಲ್ಲ. ಅಯ್ಯೋ ಇವ್ರ ಹೀಲ್ಡ್ ಅಂತಾರ ಅದಕ್ಕೆ. ಹೀಲ್ಡ್ ಯಾವ ಹೀಡೋ ಯಾವ ಕೀಡೋ ನಂಗೊಂದು ಗೊತ್ತಿಲ್ಲ.
ನಾವಾ ಸುಮ್ನೆ ಹಂಗೆ ಬೇಜಾರಾಯ್ತಿತ್ತು. ನೀ ಚಪ್ಲಿ ಮಾಡಿಸ್ತಿದ್ದಲ್ಲ ನೋಡಕ್ ಬಂದ. ಯಾವ ಚಪ್ಲಿ ಬೇಕು ನೋಡಮ್ಮ. ಅಯ್ಯೋ ನಮ್ ಬಿದ್ದೆ ಹೋಯ್ತೀನಿ. ಅಲ್ಲಿ ತೋರ್ಸ ಅವ್ರನ್ನ ಅಲ್ಲ ನಮ್ ಕಾಲದಲ್ಲಿ ಈ ತರ ಚಪ್ಲಿ ಎಲ್ಲ ಕೊಡ್ತಿದ್ರ ನಮ್ಮ ಅಪ್ತಿರು. 10 ರೂಪಾಯಿ ಚಪ್ಲಿ ತಗೊಳೋದೇ ಆ ಕಾಲದಲ್ಲಿ ದೊಡ್ಡದು. ಇದೀಗ 2000 ಆದ್ರೂ ಆಯ್ತು 1000 ಆದ್ರೂ ಆಯ್ತು ಈ ಚಪ್ಲಿ ನಂಗೆ ತಗೊಡ್ತಾರ. 30,000 ರೂಪಾಯಿ ಚಪ್ಲಿ ತಗೊಂಡಿದ್ದೆ ನಾನು. ಅವ್ರ ಎಕ್ಸ್ಪ್ರೆಷನ್ ನೋಡು, ಯಾರು ಸುತ್ತನೇ ತಿರುಗಿ ನೋಡ್ತಾವ. 30,000 ರೂಪಾಯಿ ಚಪ್ಲಿಯ ನಮ್ ಕಾಲದಲ್ಲಿ ಮದ್ವೆನೇ ಆಗೋಗೋದು. ಒಂದ್ ಹುಡುಗಿ ಮದ್ವೆ ಮಾಡಾಕ್ ಬಿಡೋರು. 30,000 ರೂಪಾಯಿ ಚಪ್ಪಲಿ ಹೆಂಗಿದೆ ಗೊತ್ತಾ ನಿಂಗೆ? ಒಳಗಡೆ ಫುಲ್ ಗೋಲ್ಡ್ ಚಿನ್ನ. ಆ ಚಪ್ಲಿ ಎಲ್ ಬಿಟ್ಟಿದೀಯ? ಅಯ್ಯೋ ನಾನೇ ಇರ್ಲಿಲ್ವೇ? ಯಾಕೆ ಎತ್ಕೊಂಡು ಓಪನ್ ಮಾಡಿ ನೋಡ್ಬೇಕು ಎಷ್ಟು ಗ್ರಾಮ್ ಐತೆ ಚಿನ್ನ. ಚಿನ್ನ ಚಪ್ಲಿಯ ಹೊಸ ಐಫೋನ್ ಬೇರೆ ತಗೊಂಡವನೆ. ಮಿಂಚ್ತಿ ಕಣಪ್ಪ. ಫೈನಲಿ ನಮ್ಮ ವ್ಲಾಗ್ ಅನ್ನ ಎಂಡ್ ಮಾಡುವಂತ ಸಮಯ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ತರ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಇನ್ಫ್ಯಾಕ್ಟ್ ತುಂಬಾ ದಿವಸ ಗ್ಯಾಪ್ ಆಗಿತ್ತು ವ್ಲಾಗ್ ಮಾಡಿ. ಸೊ ಈಗ ತುಂಬಾ ದಿನಗಳ ನಂತರ ವ್ಲಾಗ್ ಮಾಡಿದ್ವಿ. ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಅಂಡ್ PPF ಪ್ರಮೋಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ವ್ಲಾಗ್ ಮಾಡಿರ್ಲಿಲ್ಲ. ಭಾಗ್ಯಮ್ಮನ್ನ ಎಷ್ಟೊಂದು ಜನ ಮಿಸ್ ಮಾಡ್ಕೋತಿದ್ರಲ್ಲ, ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದು. ಸೊ ಹಂಗಾಗಿ ಈ ವ್ಲಾಗ್ ಕಂಟಿನ್ಯೂ ಮಾಡಿ, ಐ ಮೀನ್ ಟು ಸೇ ಈ ವ್ಲಾಗ್ ನ ಎಂಡ್ ಮಾಡಿದ್ವಿ. ಸೊ ದಟ್ ಆದಷ್ಟು ಬೇಗನೆ ವ್ಲಾಗ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೂ ಖುಷಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇವ್ರದ್ದು PS ವ್ಲಾಗ್ಸ್ ಅಂತ ಪವನ್ ವ್ಲಾಗ್ಸ್ ಇದೆ. ಸೊ ಅವರು ವಿಡಿಯೋಸ್ ಕೂಡ ನೋಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಲವ್ ಯು ಆಲ್. ಬೈ ಬಾಯ್.